ಹಿರಿಯೂರು ತಾಲೂಕಿನ ವೆಣಕಲ್ಲು ಗುಡ್ಡ ಗ್ರಾಮದ ಶ್ರೀ ಯತ್ತಪ್ಪ ದೇವರ ಜಾತ್ರಾ ಮಹೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಬೆಳಗ್ಗೆ ನಾಗಣ್ಣ ನಾಗಮ್ಮ ದೇವರು ಮತ್ತು ಚಿತ್ರಲಿಂಗ ಸ್ವಾಮಿಯ ಆನೆ ಅಂಬಾರಿ, ಕದಿರಿ ನರಸಿಂಹ ಸ್ವಾಮಿಯ ಸಿಂಹನೋತ್ಸವ ಹಾಗೂ ಗರುಡ ಮಹೋತ್ಸವದೊಂದಿಗೆ ಗೊಲ್ಲಹಳ್ಳಿ ಬಳಿ ಇರುವ ಶ್ರೀ ವೀರನಾಗಮ್ಮನ ಗುಡ್ಡೆಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ರಾತ್ರಿ ಹಿಟ್ಟಕ್ಕಿ ಏರುವುದು, ನಂತರ ಮಂಡೆ ಕಾರ್ಯಕ್ರಮ ನಡೆಯಿತು. ಬಳಿಕ ರಾತ್ರಿ ಗ್ರಾಮದಲ್ಲಿ ದೇವರ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು. ಪ್ರತಿ ವರ್ಷದಂತೆ ಯತ್ತಪ್ಪನ ಜಾತ್ರೆಯಲ್ಲಿ ಗ್ರಾಮದ ಅಣ್ಣ ತಮ್ಮಂದಿರು ತವರು ಮನೆಯ ಹೆಣ್ಣು ಮಕ್ಕಳಿಗೆ ಬಳೆ ತೊಡಿಸುವ ಪದ್ಧತಿ ಹಿಂದಿನಿಂದಲೂ ರೂಢಿಯಲ್ಲಿದ್ದು, ಇದು ಜಾತ್ರೆಯ ವಿಶೇಷತೆಯಾಗಿದೆ. ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಸಾವಿರಾರು ಭಕ್ತರಿಗೆ ಕಳೆದ 10 ವರ್ಷಗಳಿಂದ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಅಭಿನಂದನ್ ಅವರು ಪ್ರಸಾದ ವಿತರಣೆ ಮಾಡುತ್ತಿದ್ದಾರೆ. ಅದರಂತೆ ಈ ವರ್ಷವೂ ಪ್ರಸಾದ ವಿತರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪೂಜಾರಿ ನರಸಿಂಹಮೂರ್ತಿ, ಗುಡಿಗೌಡ ಮುದ್ದಜ್ಜ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಶಾರದಾ ಚಂದ್ರಣ್ಣ, ಉಪಾಧ್ಯಕ್ಷ ಪಾತಲಿಂಗಪ್ಪ, ಸದಸ್ಯರುಗಳಾದ ಶಿವಮೂರ್ತಿ, ಮಂಜುನಾಥ್, ರಂಗನಾಥ್, ಮುಖಂಡರಾದ ವಕೀಲ ಮಹಾಲಿಂಗಪ್ಪ, ಮಹೇಶ್, ಕಾಂತಪ್ಪ, ಬಸವರಾಜ್, ಕುದುರಣ್ಣ, ಮಹಾಲಿಂಗಪ್ಪ, ಓಂಕಾರಪ್ಪ, ಕೃಷ್ಣಪ್ಪ, ಬಸಣ್ಣ, ನರಸಿಂಹಪ್ಪ, ತಿಪ್ಪಣ್ಣ, ಶಿವಣ್ಣ, ಸಿಮಾದ್ರಿ, ನಾಗರಾಜ್, ದೇವರಾಜ್, ರಾಕೇಶ್, ಮುರಳೀಧರ್, ವೀರಭದ್ರಪ್ಪ, ಮೂರ್ತಪ್ಪ, ಬಾಳಜ್ಜ, ಕದಿರೇಗೌಡ, ಚಿಕ್ಕನಾಗಜ್ಜ ಹಾಗೂ ಜುಲ್ ನಾಗಣ್ಣ ವಂಶಸ್ಥರು ಸೇರಿದಂತೆ ವೆಣಕಲ್ಲು ಗುಡ್ಡದ ಗ್ರಾಮಸ್ಥರು ಹಾಗೂ ಭಕ್ತರು ಉಪಸ್ಥಿತರಿದ್ದರು.